ವಿಜಯಪುರ ನಗರದ ಕೆಬಿಎಸ್ ಶಾಲೆ ನಂಬರ್ 28ರಲ್ಲಿ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 35ರ ಸದಸ್ಯರಾದ ಶ್ರೀ ರಾಜಶೇಖರ್ ಕುರಿಯವರು ಮುಖಾಂತರ ಉದ್ಘಾಟನೆ ಮಾಡಿದರು. ಕ್ಲಸ್ಟರ್ 28ರ CRC ಶ್ರೀ ಬಸವರಾಜ ಪಡಗಾರ್ ಅವರು ಎಲ್ಲರನ್ನು ಸ್ವಾಗತಿಸಿ ಶ್ರೀಮತಿ ಔರ್ಸಂಗ್ ಹಾಗೂ ಶ್ರೀಮತಿ ಬಿಬಿ ಮಾಷಾಳ ಗುರುಮಾತೆಯರು ನಿರೂಪಿಸಿದರು. ಶಾಲೆಯ ಮುಖ್ಯ ಗುರುಗಳಾದ AM ಮುಜಾವರ್ ಸರ್ ಎಲ್ಲರಿಗೂ ವಂದಿಸಿ ಕ್ಲಸ್ಟರ್ ಒಟ್ಟು 5 ಶಾಲೆಗಳಾದ KBS 28, KBS 57, KBS 46 ಹಾಗೂ LPS 61 ಸೇನಾನಗರ್ ಹಾಗೂ NPS 49 ಅಫ್ಜಲ್ಪುರ್ ಟೆಕ್ಕೆ ಶಾಲೆಗಳ ಮುಖ್ಯ ಗುರುಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಜೊತೆಗೆ SDMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, TPSJ ಬಿರಾದರ್, ECO ಅವರಾದ AK ದಳವಾಯಿ, BRP ಶ್ರೀಮತಿ SK ಬೊಮ್ಮನಳ್ಳಿ ಹಾಗೂ ಕಾಲೋನಿಯ ಎಲ್ಲ ಗುರು ಹಿರಿಯರು ಜೊತೆಗೆ FLN 5 ಶಾಲೆಗಳ ಸುಮಾರು 100 ಮಕ್ಕಳು ಭಾಗವಹಿಸಿದರು. ಎಲ್ಲ 7 ಚಟುವಟಿಕೆಗಳನ್ನು ಅರ್ಥಪೂರ್ಣವಾಗಿ ಮಕ್ಕಳು ಭಾಗವಹಿಸಿ ಸಂತೋಷಪಟ್ಟು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಪಡೆದು ಸಂತೋಷಪಟ್ಟರು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 49 ಅಫ್ಜಲ್ಪುರ್ ಟೆಕ್ಕೆ ವಿಜಯಪುರ ನಗರ. ನನ್ನ ಹೆಸರು ಅರ್ಚನಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಅಲ್ಫಾಬೆಟ್ಸ್ ಬುಕ್ ಐತ್ರಿ. A to Z ಅಲ್ಫಾಬೆಟ್ಸ್ ಅದಾವ್ರಿ. ಇದು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಐತಿ. ಇದು ಸಿಂಗುಲರ್ ಪ್ಲೂರಲ್ ಫಾರ್ಮ್ ಐತಿ. ಬಾಲ್ ಬಾಲ್ಸ್, ಸರ್ಕಲ್ ಸರ್ಕಲ್ಸ್, ಸ್ಟಾರ್ ಸ್ಟಾರ್ಸ್, ಬೇಬಿ ಬೇಬೀಸ್, ಲೀವ್ ಲೀವ್ಸ್, dish dishes, box boxes, mouse mice, man men, food feet, child children. ಸ್ತ್ರೀಲಿಂಗ ಅಂದ್ರ ಹೆಣ್ಣು ಜಾತಿಗೆ ಸೇರುವ ಶಬ್ದಗಳು. ಪುಲ್ಲಿಂಗ ಅಂದ್ರೆ ಗಂಡು ಜಾತಿಗೆ ಸೇರುವ ಶಬ್ದಗಳು. ನಪುಂಸಕಲಿಂಗ ಅಂದರೆ ಜೀವ ಮತ್ತು ನಿರ್ಜೀವ ಇಲ್ಲದ ವಸ್ತುಗಳಿವೆ. ಸ್ತ್ರೀಲಿಂಗ ಅಮ್ಮ, ಬಾಲಕಿ, ರಾಣಿ, ಗೌಡತಿ, ನಟಿ, ಶಿಕ್ಷಕಿ. ಪುಲ್ಲಿಂಗ ಅಪ್ಪ, ಬಾಲಕ, ರಾಜ, ಗೌಡ, ನಟ, ಶಿಕ್ಷಕ. ನಪುಂಸಕಲಿಂಗ ಮೇಜು, ಕುರ್ಚಿ, ನದಿ, ಬಂಗಾರ, ಮರ, ಕಟ್ಟಡ, ಕಲ್ಲು. ಅಪೋಸಿಟ್ ವರ್ಡ್ಸ್ ಅದಾವ್ರಿ. ಗುಡ್, ರೀ, ಬ್ಯಾಡ್, ಕಮ್, ಗೋ, ಅಪ್, ಡೌನ್, ಬಿಗ್, ಸ್ಮಾಲ್, ರಿಚ್, ಪೂರ್, ಇನ್, ಔಟ್.
ಇವು ನ್ಯಾಷನಲ್ ಟ್ರೀ ಅದಾವ್ರಿ. ಬನಾಯಾನ ಟ್ರೀ ರೀ, ನ್ಯಾಷನಲ್ ಫ್ಲವರ್ ಲೋಟಸ್ ರೀ, ನ್ಯಾಷನಲ್ ಗೇಮ್ ಹಾಕಿ ರೀ. ಇವು ಸರಳ ಶಬ್ದಗಳು ಅದಾವ್ರಿ. ನಯನ, ಅರಸ, ಕಮಲ, ಪಚನ, ಆಗಸ, ಉದಯ. ಸುಜಾತಿಯ ಒತ್ತಕ್ಷರ ಶಬ್ದಗಳು, ವಿಜಾತಿಯ ಒತ್ತಕ್ಷರ ಶಬ್ದಗಳು. ಸಜಾತಿಯ ಒತ್ತಕ್ಷರ ಶಬ್ದಗಳು ಅಪ್ಪ, ಅಮ್ಮ, ಹಳ್ಳ, ಚಿತ್ತ, ಅಟ್ಟ. ವಿಜಾತಿಯ ಒತ್ತಕ್ಷರ ಶಬ್ದಗಳು ಖಡ್ಗ, ವಾದ್ಯ, ಸ್ಥಳ, ಧ್ವಜ, ಶಕ್ತಿ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 49 ಅಫಜಲ್ಪುರ ಟರ್ಕಿ, ವಿಜಯಪುರ ನಗರ. ನನ್ನ ಹೆಸರು ಸಫುರಾ ಬಾನು ಭಾಷಾ ವರ್ಗ 5ನೇ ವರ್ಗ. ನಂಬರ್ಸ್ 1 2 3 4 5 6 7 8 9. ಚಿಕ್ಕ ಮಕ್ಕಳಿಗೆ ಬರುವಂತ ಸಂಖ್ಯೆಗಳು. ನನ್ನ ಹೆಸರು ಅಕ್ಷರಾ ಸಂತೋಷ್ ರಾಠೋಡ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KBS ನಂಬರ್ 46 ಕೌಸಲ್ಗಿ. ಇದು ಭಿನ್ನರಾಶಿಯ ಕಲ್ಪನೆ. 1 2 3 1 4ನೇ 1 8ನೇ 1. ಇಂಗ್ಲಿಷ್ಗೆ ಸಂಬಂಧಪಟ್ಟ ಪಾರ್ಟ್ಸ್ ಆಫ್ ದ ಬಾಡಿ. ಶೋಲ್ಡರ್ಸ್ ಅಂದ್ರೆ ಭುಜ, ವೇಸ್ಟ್ ಅಂದ್ರೆ ಪಾರ್ಟ್ಸ್ ಆಫ್ ದ ಬಾಡಿ. ಹ್ಯಾಂಡ್, ನೋಸ್, ಲೆಗ್, ಐಸ್, ಹೆಡ್, ಹೇರ್, ಐಸ್, ಮೌತ್, ಟೀತ್. ಸಂಜೀವ್ ರಾಠೋಡ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. KBS ನಂಬರ್ 46 ಸಾಲಿ. ಬಸ್ಸು, ಹಗ್ಗ, ಚಕಡಿ, ರೈಲು, ಮಿಕ್ಸ್, ಫ್ಯಾನ್, ಪುಸ್ತಕ, ನಾಣ್ಯ, ಮೊಬೈಲ್, ಇಸ್ತ್ರಿ ಪಟ್ಟಿ. ಪದಗಳು ಮನೆ, ಗಿಳಿ, ಆಕಳು, ನವಿಲು, ಹಡಗು, ಹುಡುಗ, ವಿಮಾನ, ಕಿಟಕಿ, ಕುದುರೆ, ಗಡಿಯಾರ, ಬೊಂಬೆ, ದೋಣಿ. ಚಿತ್ರ ಸಹಿತ ಪದ ರಚನೆ. ಇದು ಭಿನ್ನ ರಾಶಿಯ ಪೂರ್ಣನೇ 1 3ನೇ 1 4ನೇ 1 8ನೇ 1 ಭಿನ್ನ ರಾಶಿಗಳು. ಈಗ ನಾನು ತ್ಯಾಜ್ಯ ನೀರಿನ ಶುದ್ಧೀಕರಣವನ್ನು ಯಂತ್ರವನ್ನು ತಯಾರಿಸಿದ್ದೇನೆ. ಇದು ರಾಡಿನ ನೀರನ್ನು ನಾವು ಇಲ್ಲಿ ಹಾಕಿದಾಗ ನೀರು ಹೋಗಲ್ಲ. ಲಾಸ್ಟಿಗೆ ಶುದ್ಧ ನೀರು ಆಗಿ ನನ್ನ ಹೆಸರು ದೇವರಾಜ್ ಶರಣಪ್ಪ ಮಾಕೊಂಡ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು KBS ನಂಬರ್ 28 ಟ್ರೆಜರಿ ಕಾಲನಿ, ವಿಜಯಪುರ ನಗರ. ಇದು ಗಣಿತ ಸಂಖ್ಯೆಗಳ ಚಾರ್ಟ್. ಇದು ಏರಿಕೆ ಕ್ರಮ. ಹೀಗೆ ನೋಡಿದಾಗ ಏರಿಕೆ ಕ್ರಮ ಸಂಖ್ಯೆಗಳು ಕಾಣಿಸ್ತವೆ. ಹೀಗೆ ನೋಡಿದಾಗ ಇಳಿಕೆ ಕ್ರಮಗಳು ಕಾಣಿಸ್ತವೆ. ಏರಿಕೆ ಕ್ರಮಗಳೆಂದರೆ 8 17 26 35 44 53 62 71. ಹೀಗೆ ನೋಡಿದಾಗ ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳು ಕಾಣಿಸುತ್ತವೆ. ಹಾಗೆ ಇದು 35 44 53. ಈ ತರ ಕೂಡಿಸಿದಾಗ ಉತ್ತರನು ಸೇಮ್ ಬರ್ತದೆ. ಈ ತರ ಕೂಡಿಸಿದಾಗ ಉತ್ತರನು ಸೇಮ್ ಬರ್ತದೆ. 35 44 53.
ಇದನ್ನು ಕೂಡಿಸಿ ನೋಡಿದರೆ ಇವು ಸೇಮ್ ಬರ್ತವೆ. ಇದು ಕೂಡಿಸಿದಾಗ 132 ಆಕೈತಿ, ಇದು ಕೂಡಿಸಿದಾಗ 132 ಆಕೈತಿ. ಇದು ಅಷ್ಟೇ ಅಲ್ಲ, ಎಲ್ಲಿಟ್ಟು ನೋಡಿದರೂ ಅದು ಕೂಡಿಸಕೈತಿ. ಎಲ್ಲಿಟ್ಟು ಕೂಡಿಸಿದ್ರೆ 34, 43, 52 ಮತ್ತೆ 54, 43, 32 ಇವು ಮೂರು ಕೂಡಿಸಿದ್ರೆ ಸೇಮ್ ಉತ್ತರ ಬರ್ತದೆ. 123, ಇದು 123. ಇದು ದ್ವಿತೀಯ ಸಂಶ್ಲೇಷಣೆಯ ಮಾದರಿ. ಇದು ಸಸ್ಯಗಳು ಪತ್ರರಂಧ್ರಗಳ ಮೂಲಕ ಆಹಾರ ತಯಾರಿಕೆ. ಹೇಗೆಂದರೆ ಸಸ್ಯಗಳು ಸೂರ್ಯನ ಬೆಳಕನ್ನು ತಗೊಂಡು ಖನಿಜಾಂಶಗಳು, ನೀರು ಮುಂತಾದವುಗಳನ್ನು ತಗೊಂಡು ಪತ್ರರಂಧ್ರಗಳ ಮೂಲಕ ಆಹಾರವನ್ನು ತಯಾರು ಮಾಡುತ್ತದೆ. ಇದನ್ನು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಎನ್ನುವರು. ಸಸ್ಯಗಳು ನಾವು ಬಿಟ್ಟ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಕ್ಸಿಜನ್ ಮತ್ತು ಗ್ಲೂಕೋಸ್ ಅನ್ನು ಬಿಡುಗಡೆ ಮಾಡುತ್ತವೆ. ಗಣಿತ ಹಾಗೂ ಕತೆ ಹೇಳುವ ಈ ಒಂದು 4 ಚಟುವಟಿಕೆಗಳು 4 ಕೋಣೆಯಲ್ಲಿ ನಡೀತಾ ಇದ್ದಾವೆ. ತಮ್ಮ ಶಾಲೆಯ ಮಕ್ಕಳು, ನಿಮ್ಮಲ್ಲಿ ಭಾಗವಹಿಸುವ ಮಕ್ಕಳು ಒಟ್ಟು 20 ಇರೋದ್ರಿಂದ ಒಂದು ಕಾರ್ನರ್ಗೆ 5 ಮಕ್ಕಳನ್ನೇ ಕಳಿಸ್ಬೇಕು. ಅಂದ್ರೆ ಅದು ಎಲ್ಲಾ ತರಗತಿಗಳನ್ನು ದಟ್ಟಿ ಹುಡುಗಿಗೆ ನಿಮ್ಮ ಶಾಲೆಯಿಂದ ದಟ್ಟಿ ಹುಡುಗ ಕಾರ್ನರ್ನಲ್ಲಿ ಪ್ರತಿ ಶಾಲೆಯಿಂದ ಕಳಿಸ್ಬೇಕು. ಎಲ್ಲ ಮಕ್ಕಳು ಕೂಡ ಯಾರು ಹೊರಗಡೆ ನಿಂದಿರಬೇಡ್ರಿ. ಮಕ್ಕಳು ಅಲ್ಲೇ ಕೂಡಿಸ್ಬೇಕು. ಈಗಾಗಲೇ ಸಮಯ ಬಹಳ ಐತಿ. ಗಟ್ಟಿ ಹುಡುಗರು ಯಾರು ಭಾಗವಹಿಸಲಿರಲ್ಲ ನಿಮ್ಮ ಶಾಲೆಯ ಒಟ್ಟು 5 ಮಕ್ಕಳು ತರಗತಿ 1ರಂತೆ 5. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರತಿ ಮಾಶಾಳ. KBS ನಂಬರ್ 28 ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರ ವತಿಯಿಂದ ನಮ್ಮ ಶಾಲೆಯಲ್ಲಿ FLN ಕಲಿಕಾ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಕ್ಲಸ್ಟರ್ ವತಿಯಿಂದ 5 ಶಾಲೆಯ ಕ್ಲಸ್ಟರಿನ ಮಕ್ಕಳು ಹಾಗೂ ಎಲ್ಲ ಶಿಕ್ಷಕರ ವತಿಯಿಂದ ಈ ಒಂದು ಹಬ್ಬದಲ್ಲಿ ನಾವು ಸೆಲ್ಫಿ ಕಾರ್ನರನ್ನು ತಯಾರಿಸಿದ್ದೇವೆ. ಈ ನಮ್ಮ ಶಾಲೆಯ ಸಹಶಿಕ್ಷಕರು ಹಾಗೂ ಮಕ್ಕಳ ಸಹಾಯದಿಂದ ಸೆಲ್ಫಿ ಕಾರ್ನರ್. ಸೆಲ್ಫಿ ಅಂದರೆ ಎಲ್ಲ ಈಗಿನ ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ಸೆಲ್ಫಿ ಅಂದರೆ ತುಂಬ ಇಷ್ಟ. ಈ ಸೆಲ್ಫಿ ವಿಶೇಷತೆ ಏನಂದರೆ ಎಲ್ಲ ಅಕ್ಷರಗಳಿಂದ, ಪದಗಳಿಂದ, ಸಂಖ್ಯೆಗಳಿಂದ ಕೂಡಿದೆ. ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಹಾಗೂ ಈ ಒಂದು ಬಟರ್ಫ್ಲೈ, ಮಕ್ಕಳಿಗೆ ಬಟರ್ಫ್ಲೈ ಅಂದರೆ ತುಂಬ ಇಷ್ಟ. ಬಣ್ಣ ಬಣ್ಣದ ಚಿತ್ತಾರದಿಂದ ಬಟರ್ಫ್ಲೈಯನ್ನು ನಾವು ಸಹ ತಯಾರಿಸಿದ್ದೇವೆ. ಈ ಒಂದು ಸಂತೋಷವಾದ ಕಲಿಕಾ ಹಬ್ಬಕ್ಕೆ ಸೆಲ್ಫಿಯ ತುಂಬ ಅತ್ಯಮ ಒಂದು ಸಾಧನ ಅಂತ ಹೇಳ್ತಾ ಇದ್ದೇನೆ. ಭಾರತಿ ಮಾಶಾಳ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ವಾರ್ಡ್ ನಂಬರ್ 35ರಲ್ಲಿ ಕಲಿಕಾ ಹಬ್ಬ FLN ಯೋಜನೆಯಡಿಯ ಕರ್ನಾಟಕ ಸರ್ಕಾರದ ಸರ್ವ ಶಿಕ್ಷಣ ಅಭಿಯಾನದ ಈ ಯೋಜನೆಯನ್ನು ನಮ್ಮ ವಾರ್ಡ್ ನಂಬರ್ 35ರಲ್ಲಿ ಬರ್ತಕ್ಕಂತಹ ಕ್ಲಸ್ಟರ್ನ ಒಟ್ಟು 5 ಶಾಲೆಗಳು, ಅದರಲ್ಲಿ ಶಾಲೆ ನಂಬರ್ 28 ಈ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಈ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಶಾಲೆಯಿಂದನೂ ಸಾಕಷ್ಟು ಮಕ್ಕಳು ಬರ್ತಾ ಇದ್ದಾರೆ. ಮತ್ತು ಅದೇ ರೀತಿ ಆ ಶಾಲಾ ಮಕ್ಕಳು ತಾವಾಗಲೇ ನಾವು ಈಗ ಹಾಕೊಂಡು ಟೋಪಿ ಅಂತ ನೋಡ್ಬೋದು. ತಾವು ಇದನ್ನು ಕೂಡ ಆ ಮಕ್ಕಳೇ ಮಾಡ್ತಾ ಇದ್ದಾರೆ, ಪೇಪರ್ನಲ್ಲಿ ಮಾಡಿರತಕ್ಕಂಥದ್ದು. ಅದೇ ರೀತಿ ಹಲವಾರು ಮಕ್ಕಳ ಮುಂದಿನ ಭವಿಷ್ಯದ ರೀತಿ ಪ್ರಕಾರ ಒಂದಷ್ಟು ಮಕ್ಕಳಿಗೆ ಹೊಸ ಹೊಸ ಯೋಜನೆಗಳನ್ನು ಅವರನ್ನ ಕಲಿಕಾ ಪದ್ಧತಿಯ ಮೂಲಕ ಎಲ್ಲ ಶಿಕ್ಷಕರು ಒಳ್ಳೆ ಮಾರ್ಗದರ್ಶನ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೊಂಟಿದ್ದಾರೆ. ಅದು ಇಡೀ ನಮ್ಮ ವಿಜಯಪುರದಲ್ಲಿ ಅಂದರೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಶಾಲಾ ಶಿಕ್ಷಕರಾಗಿರ್ಬೋದು, ಮುಖ್ಯ ಗುರುಗಳಾಗಿರ್ಬೋದು, ಕ್ಲಸ್ಟರ್ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಅಷ್ಟೇ ಸಮಗ್ರವಾಗಿ ಸಹಕಾರ ನೀಡ್ತಾ ಇದ್ದಾರೆ. ಇದೇ ರೀತಿ ಪ್ರತಿ ಶಾಲೆಯಲ್ಲಿ ಕೂಡ ನಡಲಿ ಅಂತೇಳಿ ನಾನು ಈ ಸಮಯದಲ್ಲಿ ಆಶಿಸ್ತೇನೆ. ಅದಕ್ಕಾಗಿ ಪ್ರತಿಯೊಂದೂ ಮಕ್ಕಳಿಗೆ ಒಳ್ಳೆಯ ಅಭಿವೃದ್ಧಿ ಮಾರ್ಗದರ್ಶನವನ್ನು ಗುರುಗಳಿಂದ ಸಿಗಲಿ ಅಂತೇಳಿ ಈ ಸಮಯದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜಯಂತಿ ರಾಜಶೇಖರ್ ಕುರಿಯವರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಮೊದಲಿಗೆ ಎಲ್ಲರಿಗೂ ಈ ಮಾಧ್ಯಮದ ಮುಖಾಂತರ ನಮಸ್ಕಾರಗಳನ್ನು ತಿಳಿಸುತ್ತಾ, ಮಾನ್ಯ ಯೋಜನಾ ನಿರ್ದೇಶಕರ ಆದೇಶದಂತೆ ನಮ್ಮ ವಿಜಯಪುರ ನಗರದಲ್ಲಿ
ಒಟ್ಟು 17 ಕ್ಲಸ್ಟರ್ಗಳಿದ್ದು 17ರಲ್ಲಿ ಈ KBS ನಂಬರ್ 28 ಅನ್ನೋದು ಒಂದು ಕ್ಲಸ್ಟರ್. ಈ ಕ್ಲಸ್ಟರ್ CRP ಆದಂಥ ನಾನು ತಮ್ಮಲ್ಲಿ ಈ ಮಾಧ್ಯಮ ಮುಖಾಂತರ ತಿಳಿಸುವುದೇನೆಂದರೆ, ನಮ್ಮ ಕ್ಲಸ್ಟರ್ನಲ್ಲಿ ಸುಮಾರು 5 ಶಾಲೆಗಳು ಭಾಗವಹಿಸಿದ್ದು, 5 ಸರ್ಕಾರಿ ಶಾಲೆಗಳಲ್ಲಿ FLN ಮಕ್ಕಳು ಅಂದರೆ ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿಗೆ ಒಳಪಟ್ಟಂಥ ಮಕ್ಕಳು ಪ್ರತಿ ಶಾಲೆಯಿಂದ 20 ಮಕ್ಕಳನ್ನು ಆಯ್ದುಕೊಂಡು ಇವತ್ತು ಈ ಒಂದು KBS ನಂಬರ್ 28 ಶಾಲೆಯಲ್ಲಿ ಕಲಿಕಾ ಹಬ್ಬವನ್ನು ಮಾಡಿರುತ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 5 ಶಾಲೆಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಮೊದಲಿಗೆ ಒಂದು ವಾರ ತರಬೇತಿಯನ್ನು ನೀಡಿದ್ದು, ಅವರು ಕೂಡ ಉತ್ತಮವಾಗಿ ಕಲಿಕೋಪಕರಣಗಳನ್ನು ತಯಾರಿಸ್ಕೊಂಡು ಬಂದಿದ್ದು ನೀವು ಈಗ ಆಲ್ರೆಡಿ ನೋಡ್ಬೋದು, ಈ ಮೀಡಿಯಾದಲ್ಲೆಲ್ಲ ತೋರಿಸ್ತಾರೆ. ಒಂದು ಸೆಲ್ಫಿ ಕಾರ್ನರ್ ಆಗಿರಲಿ ಅಥವಾ ಈಗ ಮಕ್ಕಳೇ ಮಾಡಿದಂತಹ ಎಲ್ಲ ಕಿರೀಟಗಳನ್ನು ಪ್ರತಿಯೊಂದು ಶಿಕ್ಷಕರಿಗೂ ಕೂಡ ಕಿರೀಟಗಳನ್ನು ಹಾಗೂ ಭಾಗವಹಿಸಿದಂಥ ಈ ವಾರ್ಡಿನ ಎಲ್ಲ ಈ ವಾರ್ಡಿನ ನಮ್ಮ ಮೆಂಬರ್ ಆದಂತಹ ಕುರಿ ಅಣ್ಣವರು ಕೂಡ, ಅದರ ಜೊತೆಗೆ ಈ ಸಮಾಜದಲ್ಲಿ ಈ ಒಂದು ನಮ್ಮ ಶಾಲೆಗೆ ಒಳಪಟ್ಟಂತಹ ಪ್ರದೇಶದಲ್ಲಿರುವ ಎಲ್ಲ ಗಣ್ಯಮಾನ್ಯರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ರು. ಈ FLN ಹಬ್ಬದ ಮುಖ್ಯ ಉದ್ದೇಶನೇ ಸಮಾಜ, ಶಿಕ್ಷಕರು, ಪೋಷಕರು ಮತ್ತು ಶಿಕ್ಷಕರು ಒಡಗೂಡಿ ನಡೆಸ್ತಕ್ಕಂಥ ಹಬ್ಬವಾಗಿದೆ. ಇದು ಒಟ್ಟು 7 ಕಾರ್ನರ್ಗಳಲ್ಲಿ ಈ ಒಂದು ಹಬ್ಬವನ್ನು ನಡೀತಾ ಇದೆ. 1ನೇದು ಗಟ್ಟಿ ಓದು, 2ನೇದು ಶುದ್ಧ ಬರವಣಿಗೆ, ಜೊತೆಗೆ ಕತೆ ಕಟ್ಟುವ ಚಟುವಟಿಕೆ, ಹಂಟರ್ ಗೇಮ್ ಅಥವಾ ಮೆಮೊರಿ ಪರೀಕ್ಷೆ, ರಸಪ್ರಶ್ನೆ, ಪೋಷಕರು ಹಾಗೂ ಶಿಕ್ಷಕರ ಸಹಸಂಬಂಧ, ಹೀಗೆ ಒಟ್ಟು 7 ಕಾರ್ನರಲ್ಲಿ ಪ್ರತಿಯೊಂದು ಮಗನೂ ಕೂಡ ಪ್ರತಿ ಶಾಲೆಯಿಂದ ಭಾಗವಹಿಸಿ ಅದರಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಒಂದು ಬಹುಮಾನವನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಸರ್, ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ? ಇದ್ರೊಳಗೆ ಸುಮಾರು 100ರಿಂದ 110 ಮಕ್ಕಳು ಭಾಗವಹಿಸಿದ್ದಾರೆ. ನಮ್ಮಲ್ಲಿ ನಮ್ಮ ಕ್ಲಸ್ಟರ್ನಲ್ಲಿ ಬರ್ತಕ್ಕಂಥದ್ದು 5 ಸರ್ಕಾರಿ ಶಾಲೆಗಳು. 5 ಸರ್ಕಾರಿ ಶಾಲೆಯಲ್ಲಿ ಪ್ರತಿ ಶಾಲೆಯಿಂದ 20 ಮಕ್ಕಳನ್ನ ಈಗ FLN ಒಳಪಟ್ಟ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಪಡಗಾನೂರ್ ಅಂತ, ಈ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿ. ಗೌರ್ಮೆಂಟ್ KBS ನಂಬರ್ 28 ಶಾಲೆ ಸರ್. ಈ ಶಾಲೆ ಸುಮಾರು 1996ರಲ್ಲಿ ಈ ಶಾಲೆ ಪ್ರಾರಂಭ ಆಗಿದೆ. ಒಂದು ಒಳ್ಳೆಯ ಬಿಲ್ಡಿಂಗ್ ಇದೆ, ಒಳ್ಳೆಯ ವಾತಾವರಣ ಇದೆ. ಈ ಶಾಲೆಗೆ ನಾನು ಮುಖ್ಯೋಪಾಧ್ಯಾಯನಾಗಿ 2015ರಲ್ಲಿ ಈ ಶಾಲೆ ನಾನು ಜಾಯ್ನ್ ಆಗಿದ್ದೀನಿ. ಸುಮಾರು ಆವಾಗ 110 ಮಕ್ಕಳು ಈ ಶಾಲೆಯಲ್ಲಿ ಓದ್ತಿದ್ದು, ಪ್ರತಿ ವರ್ಷ ಒಂದು ದಾಖಲಾತಿ ಏರ್ತಾ ಪ್ರತಿ ವರ್ಷ ಹೆಚ್ಚಾಗ್ತಾ ಇವತ್ತು 244 ಮಕ್ಕಳು ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾವೆ. ನಗರ ಪ್ರದೇಶದಲ್ಲಿ ಎಲ್ಲ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ರೆ, ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಂದು ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಒಳ್ಳೆಯ ರೀತಿಯಿಂದ ಒಂದು ಕಾರ್ಯನಿರ್ವಹಿಸೋದ್ರಿಂದ, ಒಳ್ಳೆಯ ಶಾಲಾ ವಾತಾವರಣ ಇರೋದ್ರಿಂದ, ಒಳ್ಳೆಯ ಕಲಿಕಾ ವಾತಾವರಣ ಇರೋದ್ರಿಂದ ಮಕ್ಕಳು ಭಾಳಷ್ಟು ದೂರಿಂದ ನಮ್ಮ ಶಾಲೆಯಲ್ಲಿ ಪ್ರವೇಶ ಪಡೀತಾ ಇದ್ದಾವೆ. ಅದಕ್ಕೆ ಈ ವರ್ಷ ಹೊಸದಾಗಿ ಮತ್ತು ಇಂಗ್ಲೀಷ್ ಮೀಡಿಯಮ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ನಮ್ಮ ಶಾಲೆಯಲ್ಲಿ. ಅದಕ್ಕೆ ಒಂದು ಒಳ್ಳೆಯ ಶಿಕ್ಷಕರ ಪರಿಶ್ರಮ, ನಾವೆಲ್ಲ ಒಟ್ಟುಗೂಡಿ ಒಂದು ಒಳ್ಳೆಯ ಕೆಲಸ ಮಾಡೋದ್ರಿಂದ, ಒಳ್ಳೆಯ ಒಂದು ವಾತಾವರಣ ಇರೋದರಿಂದ ಮಕ್ಕಳ ಸಂಖ್ಯೆ ಪ್ರತಿ ವರ್ಷ ಏರುಗತಿಯಲ್ಲಿದೆ. ಜೊತೆಗೆ ನಮ್ಮಲ್ಲಿ 2 ಸ್ಮಾರ್ಟ್ ಕ್ಲಾಸ್ ಇದ್ದಾವೆ, 2 ಪ್ರೊಜೆಕ್ಟರ್ ಇದ್ದಾವೆ. ಮಕ್ಕಳಿಗೆ ಒಳ್ಳೆಯ ಒಂದು ಕಲಿಕಾ ವಾತಾವರಣ ಉಂಟು ಮಾಡ್ತಾ ಇದ್ದೀವಿ. ಹೀಗಾಗಿ ಮಕ್ಕಳ ಕಲಿಕೆ ಕೂಡ ಚೆನ್ನಾಗಿ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಮಕ್ಕಳು ಈ ಕಾಲನಿಯಿಂದ ಭಾಳಷ್ಟು ಮಕ್ಕಳು ಬರೋದಿಲ್ಲ, ಬೇರೆ ಬೇರೆ ಕಾಲನಿಯಿಂದ ದೂರಿಂದ ಮಕ್ಕಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಶಾಲೆ ಒಂದು ಒಳ್ಳೆಯ ಒಂದು ಸರ್ಕಾರಿ ಶಾಲೆ ಅಂತ ಹೇಳ್ಬೋದು. ನಾನು AM ಮುಜಾವರ, ಮುಖ್ಯೋಪಾಧ್ಯಾಯರು, KBS ನಂಬರ್ 28, ಟ್ರೆಜರಿ ಕಾಲನಿ, ವಿಜಯಪುರ. ಓಕೆ.